ಗಾಂಧಿ ಅವರು ಸಂವಾದ ನಡೆಸಿದ್ದಾರೆ. ಇವತ್ತು ಪ್ರೆಸ್ ಮೀಡಿಯಾ ಜೊತೆಗೆ ರಾಹುಲ್ ಗಾಂಧಿ ಅವರು ಸಂವಾದ ನಡೆಸಿದ್ದಾರೆ. ಇವತ್ತು ಮುಂದೆ ಸಿಗರೇಟ್ ತಗೊಳ್ಳೋಕು ಕೂಡ ಆಗಲ್ಲ, ಅಷ್ಟರ ಮಟ್ಟಿಗೆ ಸಿಗರೇಟ್ ಮೇಲೆ 40% GST. ನರೇಂದ್ರ ಮೋದಿ ಅವರು ಯಾಕೆ ಫೇಸ್ ಮಾಡಿಲ್ಲ? ಸಿಗರೇಟ್ ಪ್ರಿಯರಿಗೆ ಬಜೆಟ್ ನಲ್ಲಿ ಬಿಗ್ ಶಾಕ್. ಇದೀಗ ಇನ್ನು ಮುಂದೆ ಸಿಗರೇಟ್ ತಗೊಳ್ಳೋಕು ಕೂಡ ಆಗಲ್ಲ. ಸಿಗರೇಟ್ ಮೇಲೆ 40% GST. ಇದೇ ಬಜೆಟ್ ನಲ್ಲಿ ಸಿಗರೇಟ್ ಬೆಲೆ ಏರಿಕೆ ಸಾಧ್ಯತೆ ಇರುವಂತದ್ದು. ಇದೇ ಬಜೆಟ್ ನಲ್ಲಿ ಸಿಗರೇಟ್ ಬೆಲೆ ಏರಿಕೆಯ ಸಾಧ್ಯತೆ ಕಂಡು ಬರ್ತಾ ಇದೆ. ಧೂಮಪಾನ ಪ್ರಿಯರಿಗೆ ಬರೆ ಎರೆಯಲಿದ್ದಾರಾ ನಿರ್ಮಲಾ ಸೀತಾರಾಮನ್? ಸಿಗರೇಟ್ ಪ್ರಿಯರಿಗೆ ಬಜೆಟ್ ನಲ್ಲಿ ಬಿಗ್ ಶಾಕ್ ಕಾದಿದೆ. ಇನ್ನು ಮುಂದೆ ಸಿಗರೇಟ್ ತಗೊಳ್ಳೋಕು ಕೂಡ ಆಗಲ್ಲ. 40% GST ಸಿಗರೇಟ್ ಮೇಲೆ. ಪ್ರತಿ ಒಂದು ಸಿಗರೇಟ್ ಮೇಲೆ ₹5 ಹೆಚ್ಚಾಗುತ್ತೆ ಅನ್ನುವಂಥದ್ದು. ಸರ್, ಈಗ ಇದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಪ್ರಶ್ನೆ ನಾನು ಕೇಳಿದ್ರೆ ಮಧ್ಯೆ ಅವರೇನೋ ಮಾತಾಡಿ ಎಲ್ಲೋ ತಗೊಂಡೋಗ್ಬಿಟ್ರೆ ಟ್ರ್ಯಾಕ್. ಇವಾಗ ಅವ್ರು ಒಂದಿಷ್ಟು 2-3 ಆರೋಪಗಳನ್ನು ಮಾಡಿದರು. ಏನಂತ ಹೇಳಿದ್ರೆ ಮೋದಿಯವರು ಬಂದಾಗ ₹57 ಇತ್ತು, ಇವಾಗ ಡಾಲರ್ ಬೆಲೆ ಎಷ್ಟಾಗಿದೆ ಅಂತ ಹೇಳಿದರು. ಇವ್ರು ಆವಾಗಿಂದ ನಾನು 60 ವರ್ಷ ಇದು ಮಾಡಿದ್ದೀವಿ ಅದು ಮಾಡಿದ್ದೀವಿ ಅಂತ ಹೇಳಿದ್ರಲ್ಲ. ಜವಾಹರ್ಲಾಲ್ ನೆಹರು ಫಸ್ಟು ಪ್ರಧಾನಮಂತ್ರಿ ಆದ್ರಲ್ಲ, ಆವಾಗ ಡಾಲರ್ ಬೆಲೆ ಎಷ್ಟಿತ್ತು ಗೊತ್ತಾ? $1 ₹3 ಇತ್ತು. ಇವರು ಇವಾಗ ಬಿಟ್ಕೊಡುವಾಗ ಎಷ್ಟು? 57 ಅಂತ ಹೇಳಿದರು. ₹57 ₹3 ಇದ್ದಿದ್ದು ₹57 ಮಾಡಿದ್ದು ಇವ್ರ ಸಾಧನೆ ಆಯಿತಾ. ಎರಡನೇದಾಗಿ ಇವರು FDI ಎಲ್ಲ ಇತ್ತು ಸರ್, ಎಲ್ಲ ಇತ್ತು. ಸೂರು ಒದಗಿಸಿದ್ವಿ ಮನೆಗಳು 57ರಲ್ಲಿ. ಈ ದೇಶದ ಜನಕ್ಕೆ ಶಾಲೆಗಳ ಕೊಟ್ವಿ 57ರಲ್ಲಿ. ಇದೆಲ್ಲ ಕಾರ್ಮಿಕರಿಗೆ ಇದೆಲ್ಲ ಕೇಳಿಬಿಟ್ಟಾಯ್ತು. ನೀವು ಸೌಲಭ್ಯಗಳು ಕೊಟ್ವಿ ಅಲ್ಲ, ನೀವು ಅಷ್ಟೆಲ್ಲ ಕೆಲಸ ಮಾಡಿದ್ರೆ ಅಲ್ಲ ನಾವು ಕೊಟ್ಟಿದ್ದೀವಿ. ನೀವೇನ್ ಮಾಡಿದಿರಾ? ಒಂದು ನಿಮಿಷ ನೀವು ಮಾತಾಡುವಾಗ ನಾನು ಮಾತಾಡಿಲ್ಲ ಆಯ್ತಾ. ಹಿಂಗೆ ಮಾಡ್ಕೊಂಡು ಹೋಗೋಣ. ಇಲ್ಲಾಂದ್ರೆ ಅಷ್ಟಾಯ್ತು ಅಲ್ವಾ? ನೀವು ಅಷ್ಟೊಂದು ಕೆಲಸ ಮಾಡಿದ್ದಿದ್ರೆ ಇವತ್ತದು ₹3 ಇದ್ದಿದ್ದು ₹57 ಆಗ್ತಿರಲ್ಲ. 2, ನೀವು ಅಷ್ಟೊಂದು ಕೆಲಸ ಮಾಡಿದರೆ ಈ ದೇಶ ಜನ ದಡ್ರಲ್ಲ. ನಿಮ್ಮನ್ನು 3 ಬಾರಿ ಮನೆಯಲ್ಲಿ ಕೂರಿಸ್ತಾ ಇರಲಿಲ್ಲ. ಅಷ್ಟೇ ಅಲ್ಲ ಸುಮಾರು 20 ಸ್ಟೇಟ್ಗಳಲ್ಲಿ ಸರ್ ಇವರೆಲ್ಲ ಅಧಿಕಾರದಲ್ಲೇ ಇಲ್ಲ. 3 ರಾಜ್ಯಗಳಲ್ಲಿ ಇದ್ದಾರೆ ಅಷ್ಟೇ. ಬಿಟ್ಟರೆ ಎಲ್ಲ ರಾಜ್ಯಗಳಲ್ಲೂ ಇವರು ಅಧಿಕಾರದಲ್ಲಿಲ್ಲ. ನೀವು ಹೇಳುವಷ್ಟು ಅಷ್ಟೊಂದು ಕೆಲಸ ಮಾಡಿದ್ರೆ ಇವತ್ತು ಜನ ಯಾಕೆ ನಿಮ್ಮನ್ನು ಮನೆ ಕೊಡಿಸ್ತಿದ್ರು? ಲೋಕಸಭಾ ಚುನಾವಣೆಯಲ್ಲಿ 400 ಸೀಟ್ ಬರ್ತದೆ ಅಂತ ಹೇಳಿದ್ರಿ ನೀವು. ಕೆಲಸ ಯಾಕೆ ಕಡಿಮೆ ಬಂತು? ಅಧಿಕಾರದಲ್ಲಿರೋದು ಸರ್ ಯಾಕೆ ಕಡಿಮೆ ಬಂತು? ಅದೇನಾದ್ರೂ ಒಂದು ತಪ್ಪಾಗಿದೆ ಮಾಡ್ಕೊಂಡಿದ್ದೀವಿ. ಚಂದ್ರಬಾಬು ನಾಯ್ಡು ಅವರು ನಿತೀಶ್ ಅವರು ಇಲ್ಲ ಅಂದ್ರೆ ನಿಮ್ ಸರ್ಕಾರ ಇವತ್ತೇ ಇಲ್ಲ ಸರ್. ಅದೇ ಅಲ್ವಾ ಬ್ಯೂಟಿ? ಅದೇ ಬ್ಯೂಟಿ ಈ ದೇಶ ಸರ್ಕಾರನೇ. ನೀವಂತೂ ಸರ್ಕಾರದಲ್ಲಿ ನಾವೇ ಇದ್ದೀವಿ ಸರ್ಕಾರದಲ್ಲಿ. ಒಂದು ಎರಡನೇದಾಗಿ FDI ಬಗ್ಗೆ ಜನರ ವಿಶ್ವಾಸ ಗಳಿಸಿಲ್ಲ. ಆಯ್ತು ಇರೇ 3 ಬಾರಿ ಒಂದೇ ನಿಮಿಷ. ಹೌದು ಅವ್ರ ಜನಪ್ರಿಯತೆಗೆ ಹೇಳಿದ್ ನಾನು 2 ಬಾರಿ ಬಂದಂತ ಜನಪ್ರಿಯತೆ ಇದ್ರೆ 400 ಸೀಟ್ ಇವ್ರು ತಗೊಂಡಿದ್ರೆ ನಾನು ಒಪ್ಕೊಳ್ತಿದ್ದೆ. ಹೌದಪ್ಪ ಇವರು ಬಿಜೆಪಿ ಅವರು ಜನ ಆಶೀರ್ವಾದ ಮಾಡಿದಾರೆ ಅಂತ. ನೀವು 2 ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್, ಕುಮಾರಸ್ವಾಮಿ ಅವರು ಇವರೆಲ್ಲರನ್ನು ಕಟ್ಕೊಂಡಿರೋ ಅದೇ ಇರೋದಲ್ವಾ? ಅದೇ ಡೆಮೋಕ್ರಸಿ, ಜನಪ್ರಿಯತೆ ಹೇಳ್ಕೊಂಡು ಪ್ರಜಾಪ್ರಭುತ್ವದ ಬ್ಯೂಟಿ ಅದೇ ಅಲ್ಲ. ಕಾಂಗ್ರೆಸ್ ಈ ದೇಶದಲ್ಲಿ ನಾವು ಸಾಕಷ್ಟು ನಾವೇ ಸ್ಪಷ್ಟ ಬಹುಮತದೊಂದಿಗೂ ಕೂಡ ಅಧಿಕಾರಕ್ಕೆ ಬಂದಿದ್ದೀವಿ. ನೀವು ಕಳೆದ ಬಾರಿ ನಾನು ಬಂದಿಲ್ಲ ಅಂತ ಹೇಳ್ತಿಲ್ಲ. 63 ವರ್ಷ ನೀವೇ ಅಧಿಕಾರದಲ್ಲಿ ಅಂತ ನಾನು ಹೇಳಿದೆ. ನೀವು ಬಂದಿಲ್ಲ ಅಂತ ಹೇಳಿಲ್ಲ. 63 ವರ್ಷ ಎಷ್ಟು? 63 ವರ್ಷ ಅಧಿಕಾರದಲ್ಲಿದ್ರಿ ನೀವು. 2-3 ಜನರೇಷನ್ ಸರ್, 2-3 ಜನರೇಷನ್ ನೀವು ಏನೇನ್ ಮಾಡ್ಬೋದಿತ್ತು. ಇವತ್ತು ಚೈನಾ ನಮ್ ಜೊತೆ ಇದ್ದಂತ ದೇಶ ಎಲ್ಲಿದೆ ಗೊತ್ತಾ? ಅಮೆರಿಕ ಎಲ್ಲಿದೆ? ಇದು ಚಿಕ್ಕ ರಾಷ್ಟ್ರಗಳೆಲ್ಲ ಹೋಗಿದ್ದಾವೆ. ಸುಮ್ನೆ ಏನೇನೋ ಹೇಳ್ತೀರಾ ನೀವು. ಮಾಡಿದ್ವಿ. ಹೌದು ಸರ್, 63 ವರ್ಷ 70-75 ವರ್ಷ 79 ವರ್ಷದಲ್ಲಿ 63 ವರ್ಷ ನೀವೇ ಅಧಿಕಾರದಲ್ಲಿದ್ದೀರಾ.
ಅಂತ ಸಂದರ್ಭದಲ್ಲಿ ನೀವು ಬಂದಿದ್ದೀರಾ. 63 ವರ್ಷದಲ್ಲಿ ಏನ್ ಮಾಡಿದೀರಾ ನೀವು ಅಂತ ಹೇಳಿದ್ರೆ ನಾವು ಮಗುನ ಬೆಳೆಸಿ ಏನ್ ಮಾಡಿದೀರಾ? ಅವನು ಒಳ್ಳೆ ಪ್ರವರ್ಧಮಾನಕ್ಕೆ ಬಂದಿದ್ದಾನೆ. ಬಂದಂತ ಸಂದರ್ಭದಲ್ಲಿ ನೀವು ಬಂದು ಇವತ್ತು ಇನ್ನೂ ವೇಗದಲ್ಲಿ ಹೋಗ್ತಕ್ಕಂತ ಭಾರತದ ಆರ್ಥಿಕ ವ್ಯವಸ್ಥೆಯನ್ನ ನಿಮ್ಮ ಒಂದು ಆರ್ಥಿಕ ನೀತಿಗಳು ಹಾಗೂ ನಿಮ್ಮ ಏನು ಪಾಲಿಸೀಸ್ ಇದೆ, ನಿಮ್ಮ ಐಡಿಯಾಲಜಿ ಇದೆ, ಸೊ ಈ ಐಡಿಯಾಲಜಿಗಳಿಂದ ಇವತ್ತು ಈ ದೇಶದಲ್ಲಿ ನಾವು ಇನ್ನೂ ಶರವೇಗದಲ್ಲಿ ಹೋಗ್ತಕ್ಕಂತಹ ಭಾರತ ಇನ್ನು ನಮ್ಮನ್ನ ಹಿಂದಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು ನಿಮ್ಮ ಒಂದು ನೀತಿಗಳಿಂದ. ಇವರು ಎಷ್ಟೊಂದು ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ 2014ರಲ್ಲಿ ಇವ್ರು ಬಿಟ್ಟೋದ್ರಲ್ಲ, ಜನ ಮನೆ ಕುಳಿಸಿದ್ರಲ್ಲ, ಆವಾಗ ಈ ದೇಶ 5ನೇ ಫ್ರಜೈಲ್ 5 ಎಕಾನಮಿ ಅಂತ ಕರ್ನಾಟಕದಲ್ಲಿ ನೀವು ಲಾಸ್ಟ್ ಟೈಮ್ ಮಾಡಿದ್ರೆ ಮಾತಾಡಕ್ಕಾಗಲ್ಲ. ಕರ್ನಾಟಕದಲ್ಲಿ ಮನೆಗೆ ಇವರು ಅಲ್ಲಿ ಬರ್ತೀನಿ ನಾನು, ಅಲ್ಲಿ ಬರ್ತೇನೆ. ಆಯ್ತಾ, ನಿಮ್ದು ಎರಡು ಪ್ರಶ್ನೆ ತಾನೆ. ಕರ್ನಾಟಕದಲ್ಲಿ ಯಾಕೆ ಹೋಗಿದ್ರು ಅಂತ ಎರಡು ಹೇಳ್ತೀನಿ. ಫಸ್ಟ್ ಇದು ಹೇಳ್ತೀನಿ, ಆಮೇಲೆ ಅದು ಹೇಳ್ತೀನಿ. ಒಂದು, ಇವ್ರು ಅಷ್ಟೊಂದು ಹೇಳಿದ್ರಲ್ಲ, ಅಷ್ಟೊಂದು ಕೆಲಸ ಮಾಡಿದಿದ್ರೆ, ಇವರು ಶರವೇಗ ಅಂತ ಹೇಳಿದ್ರಲ್ಲ, ಅಷ್ಟೊಂದು ಕೆಲಸ ಮಾಡಿದ್ರೆ ಇವರು 2014ರಲ್ಲಿ ಇವರನ್ನ ಮನೆ ಕಳಿಸುವಾಗ ಜನ ಈ ದೇಶ ಫ್ರಜೈಲ್ 5 ಇಕಾನಮಿ ಅಂದ್ರೆ ಒಡೆದು ಹೋದ 5 ಇಕಾನಮಿ ಅಂತ ನಾವು ಹೇಳಿದ್ದಲ್ಲ ಮೇಡಮ್, ಇವರೇ IMF ಹೇಳಿದ್ದು. ಆಯ್ತಾ, ಇವತ್ತು 4ನೇ ಅತಿ ದೊಡ್ಡ ಇಕಾನಮಿ ಅಂತ ಹೇಳ್ತಾ ಇರೋದು ನಾವಲ್ಲ, ಇಡೀ IMF. ಇವ್ರು ಹೇಳಿದ್ರಲ್ಲ, ವರ್ಲ್ಡ್ ಬ್ಯಾಂಕ್ ಹೇಳ್ತಿದೆ, IMF ಹೇಳ್ತಿದೆ, ಅವರು ಎಲ್ಲ ಹೇಳ್ತಾ ಇದ್ದಾರೆ. ಆಯ್ತಾ, ಇವರು ಅಷ್ಟೊಂದು ಕೆಲಸ ಮಾಡಿದ್ರೆ ಯಾಕೆ ಸರ್ ನಿಮ್ದು ಫ್ರಜೈಲ್ 5 ಆಗ್ತಿತ್ತು? ನಾವೇನು ಕೆಲಸ ಮಾಡಿಲ್ಲ ಅಂದ್ರೆ ಇವತ್ತು